PRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಜಾಮೂನ್ ರೆಸಿಪಿ ತೋರಿಸಿಲ್ಲ, ಅದಕ್ಕೆ ಇವತ್ತು ಕಲ್ತ್ಕೊಳ್ಳೋರಿಗೆ ಈಸಿಯಾಗಿ ಜಾಮೂನ್ ಹೇಗೆ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತಾ ಇದ್ದೀನಿ. ಜಾಮೂನಿಗೆ ಬೇಕಾದಂಥ ಐಟಮ್ಸ್ ಇಲ್ಲಿ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. 1 ಕಪ್ಪು, ನೀವು ಯಾವುದಾದ್ರೂ ತಗೊಳ್ಳಿ. ನಾನು MTR ತೊಗೊಂಡಿದ್ದೀನಿ. 1 ಪ್ಯಾಕೆಟ್ ಆದರೂ ಹಾಕ್ಕೊಳ್ಳಿ, 2 ಪ್ಯಾಕೆಟ್ ಆದರೂ ಹಾಕ್ಕೊಳ್ಳಿ. ಅದು ಜನದ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಮಾಡ್ಕೊಳ್ಳಿ. ನಾನು ಒಂದೇ 1 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. 1 ಪ್ಯಾಕೆಟು MTRದು ಜಾಮೂನ್ ಪೌಡ್ರು. ಇದಕ್ಕೇನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಏನೋ ರವೆ ಅಂತೆ, ಮೈದಾ ಹಿಟ್ಟಂತೆ ಯಾವ್ದು ಹಾಕೊಂಡ್ರು ಜಾಮೂನ್ ಥರ ಇರಲ್ಲ. ಬೇರೆ ಏನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಬರೀ ಜಾಮೂನ್ ಥರನೇ ಇರಬೇಕಂದ್ರೆ ಜಾಮೂನ್ ಪೌಡ್ರ್ ಒಂದೇ ಹಾಕ್ಕೊಳ್ಳಿ. ಜಾಮೂನ್ ಪೌಡ್ರ್ MTRದು 1 ಬೌಲು ಸಕ್ಕರೆ, 1 ಗ್ಲಾಸು ನೀರು, 1 ಗ್ಲಾಸು ಅಥವಾ 2 ಗ್ಲಾಸ್ ಹಾಕ್ಕೊಂಡು ತೋರಿಸ್ತೀನಿ. ಸದ್ಯಕ್ಕೆ 1 ಗ್ಲಾಸ್ ಇಟ್ಟಿದ್ದೀನಿ. 1 ಗ್ಲಾಸಲ್ಲಿ ನೀರು. ಕೇಸರಿ ಕಲರ್, ಏನಪ್ಪ ಕೇಸರಿ ಕಲರ್ ತೋರಿಸ್ತಾ ಇದ್ದಾರೆ ಅನ್ಕೋಬೇಡಿ. ಸಕ್ಕರೆ ಪಾಕ ಇವಾಗ ಎಷ್ಟೇ ನೀವು ಕುದಿಸಿದ್ರು ಪಾಕಕ್ಕೆ ಕಲರ್ ಬರಲ್ಲ, ಪರವಾಗಿಲ್ಲ. 1 ಟೀ ಸ್ಪೂನು ಕೇಸರಿ ಕಲರ್ ಹಾಕೊಳ್ಳಿ, ಕಲರ್ ಚೆನ್ನಾಗಿ ಬರುತ್ತೆ ಪಾಕ. ಒಂದೇ 1 ಟೀ ಸ್ಪೂನ್ ಕೇಸರಿ ಕಲರು, ಒಂದೇ 1 ಏಲಕ್ಕಿ ಸಾಕು. ಏಲಕ್ಕಿ ಹಾಕೋದೇ ಇಲ್ಲ, ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದೇ 1 ಏಲಕ್ಕಿ ಹಾಕ್ತಾ ಇದ್ದೀನಿ. 1 ಏಲಕ್ಕಿ ಇಷ್ಟು ಹಾಕ್ಬಿಟ್ಟು ಹೇಗೆ ಸಿಂಪಲ್ ಆಗಿ ಜಾಮೂನ್ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಅಳತೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಒಂದು 50 ಗ್ರಾಮ್ಸ್ ಅದು ಜಾಮೂನ್ ಪ್ಯಾಕೆಟು, ಅದಕ್ಕೆ 1.5 ಗ್ಲಾಸು ಸಕ್ಕರೆ ಎತ್ಕೊಂಡಿದ್ದೀನಿ. ನಾನು ಅಂದಾದ್ಮೇಲೆ ಹಾಕ್ತೀನಿ, ನೀವು ಗ್ಲಾಸಲ್ಲಿ ಹಾಕೊಳ್ರಿ. 1.5 ಗ್ಲಾಸು ಸಕ್ಕರೆ ಹಾಕ್ತಾ ಇದ್ದೀನಿ. ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನೋಡಿ, 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗ್ಬಿಡ್ಲಿ. ಉರಿ ಮಾತ್ರ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಹೇಳ್ತಾ ಇದ್ದೀನಿ. ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಸಕ್ಕರೆ ಕರ್ಗಕ್ಕೆ ಬಿಟ್ಬಿಡಿ. ಈ ಕಡೆ ಹಸಿಟ್ಟು ಜಾಮೂನ್ ಪೌಡ್ರ್ ಹೇಗೆ ಕಲಸೋದಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಜಾಮೂನ್ ಪೌಡ್ರು ಹಾಕ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಫಸ್ಟ್ ಇದರಲ್ಲಿ ಗಂಟೆನಾದ್ರು ಇದ್ರೆ ಈ ಥರ ಎಲ್ಲ ಗಂಟೆಲ್ಲಾನು ಕರಗಿಸ್ಕೊಂಡ್ಬಿಡಿ. ಸಾಫ್ಟ್ ಮಾಡ್ಕೊಳ್ಳಿ. ಜಾಮೂನ್ ಪೌಡ್ರು ಸಾಫ್ಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೊಳ್ಳಿ. ತೆಳ್ಳು ಮಾಡ್ಕೊಂಡ್ಬಿಟ್ಟಿರ ಅಥವಾ ಗಟ್ಟಿನೂ ಬೇಡ ತೆಳ್ಳಗೂ ಬೇಡ, ಮೀಡಿಯಮ್ ಆಗಿ ಹೆಂಗೆ ಕಲಸೋದಂತ ನೋಡಿಸ್ಕೊಡ್ತೀನಿ. ನೀರು ಎಷ್ಟೆಷ್ಟು ಹಾಕಬೇಕು ಸ್ವಲ್ಪ ಹಾಕೊಂಡು ಈ ಥರ ಕಲಸ್ಕೊಳ್ಳಿ ಚೆನ್ನಾಗಿ. ನೋಡಿ, ಎದಕ್ಕೆ ಕಲಸ್ಕೊಂಡಿದ್ದೀನಿ. ಗಟ್ಟಿನೂ ಬೇಡ ತೆಳ್ಳಗೂ ಬೇಡ, ಈ ಥರ ಕಲಸ್ಕೊಂಡ್ಬಿಡಿ. ನೀವು ಕಲಸ್ಕೊಂಡ್ಬಿಟ್ಟು 1-2 ನಿಮಿಷ ಒಂದು ಪ್ಲೇಟ್ ಏನಾದರೂ ಅದ್ರ ಮೇಲೆ ಮುಚ್ಚಿಬಿಡಿ. ನೋಡಿ, ಸಕ್ಕರೆ ಪಾಕ ಚೆನ್ನಾಗಿ ಕುದೀತಾ ಇದೆ. ನೀವು ಸ್ಪೂನಲ್ಲಿ ಎತ್ಕೊಂಡು ಸ್ವಲ್ಪ ಈ ಥರ ಬೇಳಿಟ್ಬಿಟ್ಟು ಸುಡೋದಕ್ಕೆ ಕೈಗೆ ಇಟ್ಬಿಟ್ಟಿರೋ ಹುಷಾರು. ಈ ಥರ ಒಂದು ಸ್ಪೂನಲ್ಲಿ ತಗೊಂಡು ಹಾರಿದ್ಮೇಲೆ ಈ ಥರ ಬೇಳೆ ಸ್ವಲ್ಪ ಎಳೆ ಪಾಕ ಬರಲಿ. ಸ್ವಲ್ಪ ಈ ಥರ ಇನ್ನೊಂದು 2 ನಿಮಿಷ ಬರಬೇಕು ಪಾಕ. ಇನ್ನೊಂದು ಸ್ವಲ್ಪ ನೋಡಿ, 2 ನಿಮಿಷ ಮುಚ್ಚಿಬಿಟ್ಟಾದ್ಮೇಲೆ ಪಾಕ ಇನ್ನೊಂದು ಸ್ವಲ್ಪ ಬರಬೇಕಲ್ವಾ, ಮುಚ್ಚಿಬಿಟ್ಟು ಬಂದಿದ್ದೀನಿ. ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಸ್ವಲ್ಪ ತುಪ್ಪದ ಕೈ ಮಾಡ್ಕೊಂಡ್ಬಿಟ್ಟು ಈ ಥರ ಕ್ಲೀನಾಗಿ ಯಾವ ಶೇಪ್ ಬೇಕೋ ಆ ಶೇಪು, ಯಾವ ಥರ ಬೇಕೋ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಈ ಥರ ಉಂಡೆಗಳು ಹಾಕೊಂಬಿಡಿ. ಸ್ವಲ್ಪ ತುಪ್ಪದ ಕೈ ಆದರೂ ಮಾಡ್ಕೊಳ್ಳಿ ಅಥವಾ ಎಣ್ಣೆ ಕೈ ಆದರೂ ಮಾಡ್ಕೊಳ್ಳಿ. ಈ ಥರ ಉಂಡೆಗಳು ಎಷ್ಟಾದರೆ ಅಷ್ಟು ಉಂಡೆಗಳು ಈ ಥರ ಹಾಕೊಂಬಿಡಿ. ನೋಡಿ, ಈ ಥರ ಉಂಡೆ ಮಾಡ್ಕೊಂಬಿಡಿ. ಏನು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ನೋಡಿ, ಯಾವುದು ಒಂದಕ್ಕೊಂದು ಏನು ಅಂಟ್ಕೊಳ್ಳಲ್ಲ. ಈ ಥರ ಉಂಡೆಗಳು ಮಾಡಿ ಇಟ್ಕೊಂಬಿಡಿ. ನೋಡಿ, ಪಾಕ ಕರೆಕ್ಟಾಗಿ ಬಂದಿದೆ. ಆರಿದ್ಮೇಲೆ ಇಟ್ಕೊಳ್ಳಿ. ನೋಡಿ, ಅಂಟುತ್ತೆ ನೋಡಿ ಸ್ಪೂನು. ಈ ಥರ ಅಂಟವಾಗ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಥರ ಸ್ಪೂನ್ಗೆ ಕೈ ಇಟ್ಟರೆ ಅಂಟು ಬರಬೇಕು. ಸ್ವಲ್ಪ ಈ ಥರ ಅಂಟು ಬಂದಮೇಲೆ ಸ್ವಲ್ಪ ಜಾಸ್ತಿ ಹಾಕೋಬೇಡಿ, ಕಲರ್ಗೆ ಅಷ್ಟೇ. ನೋಡಿ, ಹಾಕ್ತಾ ಇದ್ದೀನಿ. ಎಷ್ಟು ಸಕ್ಕರೆ ನೀವು ಎಷ್ಟೇ ಪಾಕ ತೆಗೆದ್ರೂ ಕಲರ್ ಬರಲ್ಲ. ಅದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಲರ್ ಚೇಂಜ್ ಆಗೋಯ್ತು, ಅಷ್ಟೇ ಸಾಕು. ಹಾಕೊಂಡ್ಬಿಟ್ಟು ನೋಡಿ, ಏಲಕ್ಕಿ ಪೌಡ್ರ್ ಮಾಡಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. ನೋಡ್ಕೊಂಬಿಡಿ, ಪಾಕ ಇಷ್ಟಕ್ಕೆ ಬಂದರೆ ಸಾಕು. 2 ಸೆಕೆಂಡ್ ಕುದಿಸ್ಬಿಟ್ಟು ಸೈಡ್ಗೆ ಇಟ್ಕೊಂಬಿಡಿ. ನೋಡಿ, ಉರಿ ಯಾವತ್ತೂ ಅಷ್ಟೇ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಉರಿ ಮೀಡಿಯಮ್ ಆಗಿ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಹಾಕೊಳ್ಳಿ. ಬರ್ದಿದ್ದವರು ಅರ್ಜೆಂಟಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ಒಂದೊಂದೇ ತೆಗೆದು ಹಾಕ್ಕೊಳ್ಳಿ. ನೋಡಿ, ಹಾಕಿದ ತಕ್ಷಣ ಈ ಥರ ತಿರುಗಿಸ್ಕೋತಾ ಇರಿ. ಇಲ್ಲಾಂದರೆ ಒಂದು ಕಡೆ ಬ್ರೌನ್ ಕಲರ್ ಬರುತ್ತೆ, ಒಂದು ಕಡೆ ವೈಟ್ ಕಲರ್ ಇರುತ್ತೆ. ಜಾಮೂನ್ ನೆಂದ ಮೇಲೆ ಚೆನ್ನಾಗಿ ಕಾಣಿಸಲ್ಲ. ಈ ಥರ ಸ್ವಲ್ಪ ತಿರುಗಿಸ್ಕೋತಾ ಇರಿ. ಬ್ರೌನ್ ಕಲರ್ ಬರೋವರೆಗೂ ತಿರುಗಿಸ್ಕೋತಾ ಇರಿ. ನೋಡಿ, ಜಾಸ್ತಿ ಬ್ಲ್ಯಾಕ್ ಆಗಕ್ಕೆ ಬಿಡಬೇಡಿ ಜಾಮೂನ್ನ. ಇದೇ ಥರನೇ ನೀವು ತೇಲ್ಸ್ಕೊಂಬಿಡಿ. ನೋಡಿ, ಎಷ್ಟು ಚೆನ್ನಾಗಿದೆ, ಕಲರ್ಗೆ ಬರಲಿ. ಆ ಕಲರ್ ಬರೋವರೆಗೂ ಬಿಟ್ಬಿಟ್ಟು ತಕ್ಕೊಂಬಿಡಿ. ನೋಡಿ, ತೇಲ್ಸಿರೋದನ್ನ ಇದಕ್ಕೆ ಹುಷಾರಾಗಿ ಹಾಕೊಂಡ್ಬಿಡಿ. ಹಾಕ್ಬಿಟ್ಟು ಒಂದು ಪ್ಲೇಟು ಒಂದು 5 ರಿಂದ 10 ನಿಮಿಷ ಮುಚ್ಚಿಬಿಡಿ.
ನೋಡಿ ಬಿಸಿ ಬಿಸಿ ಜಾಮೂನು ರೆಡಿ ಆಗಿದೆ. ಸೂಪರಾಗಿ ಬಂದಿದೆ ಜಾಮೂನ್ ಮಾತ್ರ. ತುಂಬ ಚೆನ್ನಾಗಿ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ. ಕಲ್ತ್ಕೊಳ್ಳೋರಿಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೋಡಿ ಜಾಮೂನ್ ಸೂಪರಾಗಿ ಬಂದಿದೆ, ಒಂದು ಸ್ವಲ್ಪನೂ ಕೆಟ್ಟೋಗಿಲ್ಲ. ನೋಡಿ ಸಖತ್ತಾಗಿ ಬಂದಿದೆ ಜಾಮೂನು. ನೀವು ಇದೇ ಥರನೇ ಮನೇಲಿ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.